ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ KCET 2024 ಅಂದರೆ UGCET 2024 ಸ್ಟೂಡೆಂಟ್ಸ್ ನೋಡ್ತಿದ್ರ, ಇವಾಗ ಎಷ್ಟೋ ಜನ ನನಗೆ ಸಪ್ರೇಟಾಗಿ ಮೆಸೇಜ್ ಕೂಡ ಆ್ಯಂಡ್ ಇದೊಂದು ಫೋಟೋನು ಕೂಡ ನನಗೆ ಜಾಸ್ತಿ ಬರ್ತಾಯಿತ್ತು. ಇದೇನಪ್ಪ ಅಂತ ನೋಡಿದಾಗ ನಾನು ನಿನ್ನೆ ಈವ್ನಿಂಗೇ ಸ್ವಲ್ಪ ಕ್ಲಾರಿಫೈ ಮಾಡಿದೆ ಎಷ್ಟೊಂದು ಹುಡುಗರಿಗೆ. ಬಟ್ ಒಬ್ಬರಿಗೆ ಇಬ್ಬರಿಗೆ ಆಗಿದ್ದರೆ ಓಕೆ, ಎಲ್ಲ ಕ್ಲಾರಿಫೈ ಮಾಡ್ಬೋದಿತ್ತು. ಬಟ್ ಬಹಳ ಹುಡುಗರಾದರೆ ಇಲ್ಲೇನಪ್ಪ ನೋಡ್ತಿದ್ದೀರಾ, ಸದ್ಯಕ್ಕಂತರೂ ಸೀಟ್ ಮೆಟ್ರಿಕ್ ಮತ್ತು ಶುಲ್ಕದ ವಿವರಣೆ ಅಂದರೆ ಸೀಟ್ ಮೆಟ್ರಿಕ್ ಮತ್ತು ಫೀಸ್ ಸ್ಟ್ರಕ್ಚರು 4/7/2024 ಅಂತೆ. ಅಂದರೆ ಆಪ್ಷನ್ ಎಂಟ್ರಿ ಶೆಡ್ಯೂಲು ಫಸ್ಟ್ ರೌಂಡು. ಓಕೆ, ಎಲ್ಲನೂ ಕೂಡ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿರಿ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಅಂತಂದರೆ 9/7/2024 ಅಂತಂದರೆ ಇವತ್ತು. ಮತ್ತು ಅದು ಎಲ್ಲಿವರೆಗೂ ನಡೀತದೆ, 11/7/2024 ನಡೀತದೆ ಅಂತ. ಆ್ಯಂಡ್ ಮಾಕ್ ಅಲಾಟ್ಮೆಂಟು 11/7/2024 6 ಗಂಟೆ ಬರ್ತಾರಂತೆ. ಆ್ಯಂಡ್ ಮತ್ತು ಮಾಕ್ ಅಲಾಟ್ಮೆಂಟ್ ಬಿಟ್ಟು ಆದ್ಮೇಲೆ ರೀಅರೇಂಜು ಚೇಂಜ್ ಮಾಡಿಫೈ ಏನಾದರೂ ಮಾಡೋಂಗಿತ್ತು ಅಂದರೆ ಮತ್ತೆ 11ರಿಂದ 13ನೇ ತಾರೀಕುವರೆಗೂ ಕೊಡ್ತಾರಂತೆ. ಅದಾದ ನಂತರ ರಿಯಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟು 13/7/2024 ಬರ್ತಂತೆ. ಅದಾದ ತಕ್ಷಣ ಸೀಟು ಹಂಚಿಕೆ ಅಭ್ಯರ್ಥಿಗಳು ಚಾಯ್ಸ್ ಎಂಟ್ರಿ ಅಂತ ಮಾಡಬೇಕಾಗಿರ್ತದೆ. ಅದನ್ನು 17ನೇ ತಾರೀಕುವರೆಗೂ ಕೊಟ್ಟವ್ರೆ. ಆ್ಯಂಡ್ ಚಾಯ್ಸ್ 1 ಚಾಯ್ಸ್ 2 ಮಾಡಿದರೆ ಅಭ್ಯರ್ಥಿಗಳನ್ನ ಚಲನ್ ಡೌ ಮಾಡಿಕೊಂಡು ಬ್ಯಾಂಕಿಗೆ ಕಟ್ಟೋಕ್ಕೆ ಸ್ವಲ್ಪ ಇರುತ್ತಂತ ಹೇಳಿದ್ನಲ್ಲ, 18ನೇ ತಾರೀಕುವರೆಗೂ ಅಂತೆ. ಅದಾದ ತಕ್ಷಣ ಫೀಸ್ ಎಲ್ಲನೂ ಕೂಡ ಅಡ್ಮಿಷನ್ ಮಾಡಿಸೋಕೆ ಟೈಮ್ ಎಲ್ಲ ಕೊಟ್ಟವ್ರೆ. ಆ್ಯಂಡ್ ಆರ್ಡ್ರ್ ಡೌನ್ ಮಾಡಿಕೊಂಡು ಕಾಲೇಜ್ಗಳು ಡೌನ್ ಮಾಡ್ಕೊಳ್ಳೋಕೆ ಟೋಟಲ್ 20ನೇ ತಾರೀಕುವರೆಗೂ ಕೊಟ್ಟವ್ರೆ. ಇದು ನೋಡಿಬಿಟ್ಟು ನಿಮ್ಗೆ ಎಷ್ಟು ಕನ್ಫ್ಯೂಸ್ ಆಯಿತು, ನನಗೂ ಕೂಡ ಅಷ್ಟೇ ಕನ್ಫ್ಯೂಸ್ ಆಗೈತೆ. ಯಾಕಂತಂದರೆ ನಮ್ಮ KEದಲ್ಲೇ ಇದು, ಓಕೆ, KEದ್ದೇ ಇದು, ಯಾವುದೂ ಬೇರೆದ್ದಲ್ಲ. ಯಾಕಂತಂದರೆ ಕೆಲವೊಂದಿಷ್ಟು ಮೊನ್ನೆ ಕಾಮಿಡಿ KEದು ಬಂದಿತ್ತು, ಅದನ್ನು ಕೂಡ ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಶೆಡ್ಯೂಲ್ ಅಂತ ಇತ್ತು. ಬಟ್ ಅದು ಒಂಥರ ಡಿಫ್ರೆಂಟ್ ಆಗಿತ್ತು, ಅದ್ರದ್ದು ಪೇಜಸ್ಸೇ ಬೇರೆ ಅದು. ಬಟ್ ಇದಂತೂ ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ KEದು ಅಂತಂದು. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡಿರಿ, ಇಲ್ಲಿ ಸೈನ್ ಮಾರ್ಕ್ಸ್ ಇದನ್ನು ಕಾಣಿಸ್ತಿದೆ, ಇದು ಕೂಡ KEದೆ ಅದು. ಸೊ ಇದೆಲ್ಲನೂ ಕೂಡ ನೋಡಿ ಆದ್ಮೇಲೆ ನನಗೆ ಗೊತ್ತಾಯಿತು, ಇದು ನಮ್ಮ KCET ಅಂತೂ ಅಲ್ಲ. ಓಕೆ, ನಿಮ್ಮ KEದ್ದೇ ನಡೀತದೆ, ಓಕೆ, KEದ್ದೇ. ಬಟ್ KCET ಇದಲ್ಲ, ಓಕೆ, ನೆನ್ಪಿಟ್ಕೋಬೇಕು. ಈಗ ಸದ್ಯಕ್ಕಂತೂ ನಮ್ಮ KCETದ್ದು ಈ ರೀತಿ ಬಿಡೋಕ್ಕಿಂತ ಮುಂಚೆ ಇದೇ ರೀತಿ ಬಿಡ್ತಾರೆ ಸೇಮ್. ನಿಮ್ಮದು ಫಸ್ಟ್ ರೌಂಡು ನಾಳೆ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫಸ್ಟ್ ರೌಂಡ್ ಶೆಡ್ಯೂಲ್ ಅಂತಂದು ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ, ಇದೇ ರೀತಿ ಏನು ಮಾಡ್ತಾರೆ ಅಂತಂದರೆ ಒಂದು ಶೆಡ್ಯೂಲ್ ನಿಮಗೂ ಕೂಡ ಬಿಡ್ತಾರೆ ಸೇಮ್ KCET ಸ್ಟೂಡೆಂಟ್ಸ್ಗೆ. ಬಟ್ ಇದು ನಿಮ್ಮದಲ್ಲ, ಓಕೆ. ಯಾಕಂತಂದರೆ ಇಲ್ಲಿ ನೋಡಿರಿ, ಬೇಕಾದ್ರೆ ಓದೋದಿಲ್ಲ PDF ಯಾರು ಓದೋದಿಲ್ಲ ಹುಡುಗರು, ಸಡನ್ ಸುಮ್ಮನೆ ಕಳಿಸ್ತಾರೆ. ಇಲ್ಲಿ ನೋಡಿರಿ, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳ ಲ್ಯಾಟ್ರಲ್ ಎಂಟ್ರಿ ಮೂಲಕ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಎಲ್ಲ ಐತಿ. ಇಲ್ಲಿ ನೋಡಿರಿ ಏನು ಕಾಣಿಸ್ತೈತೆ, ಇದು DCET ಅಂತ ಕೆಲವೊಂದಿಷ್ಟು ನೋಡ್ತಾ ಇದ್ದೀರಾ ನೀವು, ಅಂದರೆ KE ವೆಬ್ಸೈಟಲ್ಲಿ. ಸೊ ಆ ಒಂದು ಸ್ಟೂಡೆಂಟ್ಸ್ಗೆ ಇರೋದು. ಓಕೆ, ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, ಬ್ರದರ್ ಇವತ್ತೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೋಡಿ, ಸ್ವಲ್ಪ ಬೇಗ ಹೇಳಿ ಅಂತಂದು. ಸೊ ನಾನು ಜನ ಕ್ಲಾರಿಫೈ ಮಾಡಿದೆ, ಓಕೆ, ನನಗೆ ಸಪ್ರೇಟ್ ಮೆಸೇಜ್ ಬಂದಿದ್ದು. ಬಟ್ ಬಹಳ ಹುಡುಗರು ಕೇಳಿದ್ರೆ ಅನ್ನೋಕ್ಕೆ ಒಂದು ಕ್ಲಾರಿಫಿಕೇಷನ್ ಮಾಡಿಬಿಡೋಣ ಯೂಟ್ಯೂಬ್ ಒಳಗೆ ಅಂತಂದು. ಸೊ ಹಂಗೆ ಮಾಡ್ತಿದ್ದೀನಿ. ನೋಡಿರಿ, ನಾವು ಏನಾದರೂ KE ಕಡೆಯಿಂದ ಬಂತು ಅಂತ ಅಂದ್ಕೊಳ್ಳಿ, ನಾವು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಅವತ್ತು ಅಪ್ಡೇಟ್ ಮಾಡಿರ್ತೀವಿ. ಓಕೆ, ಯಾಕಂತಂದರೆ ಅದು ನಿಮ್ಗೆ ಇಂಪಾರ್ಟೆಂಟ್ ಸ್ಟೆಪ್ಪು. ಇನ್ಮೇಲೆ ಯಾಕಂದರೆ ಯಾರು ಕೂಡ ಮಿಸ್ ಆಗ್ಬಿಡ್ದು ಅನ್ನೋಕ್ಕೋಸ್ಕರ ಇಲ್ಲಿವರೆಗೆ ಅಪ್ಡೇಟ್ ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ಇನ್ಮೇಲೆ ಮಾಡಲ್ಲ. ಅಟ್ಲೀಸ್ಟ್ ನಾವು ವಿಡಿಯೋ ಮಾಡದೇ ಇದ್ರೂ ಪರವಾಗಿಲ್ಲ, ಗ್ರೂಪಲ್ಲಾದರೂ ನಾವು ತಿಳಿಸ್ತೀವಿ. ಯಾಕಂತಂದರೆ ಎಲ್ಲ ಟೈಮ್ ನಾವು ಬ್ಯುಸಿ ಇರ್ತೀವಿ. ಸೊ ಹಂಗಾಗಿಬಿಟ್ಟು ನಮ್ಗೆ ಏನಾದರೂ ಗೊತ್ತಾದ ತಕ್ಷಣ ನಾವು ಗ್ರೂಪಲ್ಲಿ ತಿಳಿಸ್ತೀವಿ. ಅದನ್ನು ಬಿಟ್ಟು ನೀವು ಸಡನ್ನಾಗಿ ಈ ರೀತಿ ಕಳಿಸ್ಬಿಟ್ಟು ನಮ್ಮನ್ನು ಕನ್ಫ್ಯೂಸ್ ಮಾಡ್ತೀರ, ಕೆಲವೊಂದಿಷ್ಟು ಹುಡುಗರು ಇರ್ತೀರ. ಸೊ ಈ ಸದ್ಯಕ್ಕಂತೂ ನೋಡಿರಿ, ಇದೇನು ಕಾಣಿಸ್ತೈತೆ ಇದೇ ರೀತಿ ನಾಳೆ ನಿಮಗೂ ಕೂಡ KCET ಸ್ಟೂಡೆಂಟ್ಸು ಕೂಡ ಒಂದು ಶೆಡ್ಯೂಲ್ ಅನ್ನೋದು ಈಗ ಬರ್ತಾ. ಆ್ಯಂಡ್ ಇದು ಬರೋಕ್ಕಂತೂ ಮುಂಚೆ ಒಂದು ನೆನ್ಪಿಟ್ಕೋಬೇಕು, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪೇ ಬಂದಿಲ್ಲ ಇನ್ನೂ. ಓಕೆ, ವೆರಿಫಿಕೇಷನ್ ಸ್ಲಿಪ್ಪು ಬರ್ಬೇಕು ಮೊದಲು, ಬಂದಾದಮೇಲೆ ಇದೆಲ್ಲನೂ ಕೂಡ ಬಿಡ್ತಾರೆ. ಓಕೆ, ಆ್ಯಂಡ್ ಫೈನಲಾಗಿ ಹೇಳೋದು ಇಷ್ಟೇ, ನೀವು ಕೆಲವೊಂದಿಷ್ಟು ಹುಡುಗರಿಗೆ ಮತ್ತೆ ಪದೇ ಹೇಳ್ತಿದ್ದೀನಿ, ನೀವು ಗೂಗಲ್ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಬಿಡ್ರಿ ಆಪ್ಷನ್ ಎಂಟ್ರಿ ಡೇಟು ಅದು ಹಿಂಗೆ ಆ ರೀತಿ ಚೆಕ್ ಮಾಡೋದು. ನೀವು ಟೈಮ್ ವೇಸ್ಟ್. ಓಕೆ, ಅಷ್ಟು ಲಿಟ್ರಲಿ ಟೈಮ್ ವೇಸ್ಟ್. ನೀವು KEದವ್ರು ಬಿಡೋವರೆಗೂ ನೀವು ಏನೇನೋ ಸರ್ಚ್ ಮಾಡ್ತಾರೆ. ಸುಮ್ಮನೆ ಅವ್ರು ತಕ್ಕನಂಗೆ ಕಾಲೇಜಿಯವರು ಒಂದು ವೆಬ್ಸೈಟ್ ಅವ್ರು ಏನು ಮಾಡ್ತಾರೆ, ಜಸ್ಟ್ ಪ್ರೆಡಿಕ್ಷನ್ ಮಾಡಿಬಿಟ್ಟು ಹಾಕ್ತಿರ್ತಾರೆ. ಅದು ಯಾವುದೇ ಕಾರಣಕ್ಕೂ ರಿಯಲ್ ಆಗಲ್ಲ. ಯಾಕಂದರೆ KEದವರು ಪ್ರೆಡಿಕ್ಷನ್ನೇ ಬೇರೆ ಇರ್ತಾವೆ. ಅಂತಂದರೆ ಇವತ್ತು ಡೇ ಇದು ಆಪ್ಷನ್ ಎಂಟ್ರಿ ಇನ್ನೂ ಒಂದು ವಾರ 8 ದಿನ ಬಿಟ್ಟು ನಡೀತಾ ಇರ್ತದೆ. ನೀವು ಪೇಷನ್ಸ್ ಜಾಸ್ತಿ ಕಲಿಬೇಕಾಗ್ತದೆ. ನೀವು KEದಲ್ಲಿ ಏನಾದರೂ ನೀವೇನೋ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದೀರ ಅಂತಂದರೆ ಒಂದು ನೆನ್ಪಿಟ್ಕೋರಿ, ಅವರು ಎಕ್ಸ್ಟೆಂಡೆಡ್ ಆಗ್ತಾನೆ ಇರ್ತದೆ ಡೈಲಿ. ಈಗಂತಲ್ಲ, ಇನ್ನೂ ಅಡ್ಮಿಷನ್ ಆಗೋರು ಕೂಡ ಎಕ್ಸ್ಟೆಂಡೆಡ್ ಆಗ್ತಾ ಇರ್ತದೆ. ಲೈಕ್ ಇವ್ರದ್ದು ಕೂಡ ಬೇಕಾದ್ರೆ ನಾನು ಒಂದು ಹೇಳ್ತೀನಿ ನಿಮಗೆ, DCETದು 27/2024 ಅಡ್ಮಿಷನ್ ಅದೇ ಅಂದಲ್ಲ, ಇದು ಅಪ್ ಟು 26-27ನೇ ತಾರೀಕುವರೆಗೂ ಕೂಡ ಹೋಗುತ್ತೆ. ಇದರಲ್ಲಿ ಮತ್ತೆ 2 ಮಾತಿಲ್ಲ. ಯಾಕಂತಂದ್ರೆ ಹಂಗೆ ಆಗುತ್ತೆ. ಯಾಕಂತಂದರೆ ಎಷ್ಟೋ ಹುಡುಗರಿಗೆ ಗಮನಕ್ಕೆ ಬಂದಿರಲ್ಲ ಅನ್ನೋಕ್ಕೆ ಆಪ್ಷನ್ ಎಂಟ್ರಿ ಒಂದು 2 ದಿನ ಎಕ್ಸ್ಟೆಂಡ್ ಮಾಡುತ್ತೋ, ಅಥವಾ ಚಲನ್ ಕಟ್ಟೋಕೆ ಒಂದು 2 ದಿನ ಎಕ್ಸ್ಟೆಂಡೆಡು, ಅಥವಾ ಆರ್ಡರ್ ಡೌನ್ ಮಾಡ್ಕೊಳಕ್ಕೆ ಒಂದು 2 ದಿನ ಎಕ್ಸ್ಟೆಂಡು, ಅಥವಾ ಅಡ್ಮಿಷನ್ ಮಾಡೋಕೆ ಒಂದು 2 ದಿನ ಹಂಗೆ 2 ದಿನ ಎಕ್ಸ್ಟೆಂಡೆಡ್ ಮಾಡ್ಕೊತ ಹೋಗ್ತಿರ್ತಾರೆ. ಸೇಮ್ ನಿಮ್ಮದು ಕೂಡ ಆಗಿರ್ತದೆ. ಆ್ಯಂಡ್ ಈಗ ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಅಂದ್ರೆ ಬಂದಿಲ್ಲ ನಿಮ್ಮದು, ಯಾರಿಗೆ KCET ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಅಲ್ಲಿವರೆಗೂ ನಿಮ್ಗೇನು ಹೋಮ್ವರ್ಕ್ ಇದೆ, ಲೈಕ್ ಎಲ್ಲನೂ ಕಾಲೇಜಸ್ನ ರೆಡಿ ಮಾಡ್ಕೊರಿ, ಸಾಧ್ಯ ಆದಷ್ಟು ಜಾಸ್ತಿ ರೆಡಿ ಮಾಡ್ಕೊರಿ. ಯಾರ್ದೆಲ್ಲ 1 ಲಕ್ಷದ ಮೇಲೆ ರ್ಯಾಂಕ್ ಇದೆಯೋ ಅವ್ರಿಗೆ. ಸರಿ ಗೈಸ್, ಏನಾದರೂ ಅಪ್ಡೇಟ್ ಬಂದರೆ ನಿಮ್ಗೆ ಅಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.